ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಕಾರ್ವಿ. ಹೆಡ್ಗೆ ಕಳಿಂಕಲ್ಲ ತಗೊಂಬಂದಿದ್ರು, ಅದನ್ನೀಗ ಹೊಡಿತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಮಾತ್ರ ಸ್ವಲ್ಪ ಕಿರಿಕಿರಿ ಕೆಲಸನೇ. ಅಂದರೆ ಅದನ್ನು ಹೊಡೆದು ಇದಕ್ಕೆ ಹಾಕಬೇಕು. ವಿಷಯ ಉಪ್ಪು ನೀರಿನ ಅಂಶ ಉಂಟಲ್ಲ, ಮೈ ಮೇಲೆಲ್ಲ ಹಾರ್ತದೆ. ಆ ಹಾರುವಾಗ ಮೈಯೆಲ್ಲ ಫುಲ್ ಕೆರೆತದೆ ಫ್ರೆಂಡ್ಸ್. ಇದೀಗ ನಿಮಗೆ ರೇಟ್ ಆಲ್ಮೋಸ್ಟ್ ನಾನು ನಿಮಗೆ ಹೇಳಿದ್ದೆ. ಬೇಕಾದವರು ಸಾಸ್ತಾನ ಮಾರ್ಕೆಟಿಗೆ ಬಂದು ತಗೊಂಡು ಹೋಗ್ಬೋದು. ಅಂದರೆ ಬೇರೆ ಪಾರ್ಸಲ್ ಗಿರ್ಸಲ್ ಎಲ್ಲ ನಾನು ಹಾಕ್ಲಿಕ್ಕೆ ಹೋಗುದಿಲ್ಲ, ಮುಂಚೆಲ್ಲ ಹಾಕ್ತಿದ್ದೆ. ಬೇಕಾದವರು ಸಾಸ್ತಾನ ಮಾರ್ಕೆಟಿಗೆ ಬರ್ಬೋದು ಫ್ರೆಂಡ್ಸ್. ನಾನೀಗ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇದು ಫ್ರೆಶ್. ಬೇಕಾದವರು ಸಾಸ್ತಾನ ಮಾರ್ಕೆಟಿಗೆ ಬನ್ನಿ. ನನ್ನ ನಂಬರ್ ಬೇಕಾದ್ರೆ ಅಲ್ಲಿ ಸೈಡಲ್ಲಿ DM ಮಾಡಿ ಸಾಕು. ಸಾಸ್ತಾನ ಮಾರ್ಕೆಟಿಗೆ ಬಂದು ತಗೊಂಡೋಗಿ. ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಅಂದರೆ ಈಗ ಮೀನುಗಾರಿಕೆ ಆಯ್ತು, ಈಗ ದಿನಕ್ಕೆ ಕುಂಠಿತ ಆಗ್ತಾನೆ ಇದೆ. ಅಂದರೆ ಈಗ ಏನಂದರೆ ಜನಕ್ಕೆ ಸ್ವಲ್ಪ ಆಸೆ, ಅಂದರೆ ತುಂಬ ಮತ್ತು ಆಸೆ, ತುಂಬ ಜಾಸ್ತಿ ಹಣ ಮಾಡಬೇಕು ಅಂತ. ಅಂದರೆ ಒಂದೇ ಸಲ ದೊಡ್ಡ ಶ್ರೀಮಂತ ಆಗಬೇಕು ಅಂತ. ಅಂದರೆ ನಿಜವಾಗಿ ಕ್ರಮ ಪ್ರಕಾರ 1-2 ಬಾಲೆ ಬಿಡುದು ಅಷ್ಟೇ, ಖಂಡಿಕೆ ಬಾಲೆ. ಈಗ ಒಬ್ಬೊಬ್ಬರು 10-12 ಬಾಲೆ ಬಿಡ್ತಾರಲ್ಲ, ಹಾಗಾಗಿ ಬಾಲೆಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ, ಮೀನು ಸ್ವಲ್ಪ ಕುಂಠಿತ ಆಗ್ತದೆ. ಅಂದರೆ ನಮಗೆ ದಿನಕ್ಕೆ ಈಗ 1,000 ರೂಪಾಯಿ ಆದರೆ ಸಾಕು. ಅವರಿಗೇನು ದಿನಕ್ಕೆ 2,000-3,000. ಈಗ ಕೆಲವರು ಬಲೆ ಬಿಡುದು ಬಿಟ್ಟು ಈಗ ಎಲ್ಲರೂ ಗಾಳಕ್ಕೆ ಹೋಗ್ತಿದ್ದಾರೆ. ಇಷ್ಟು ಸಿಂಪಲ್. ಮತ್ತೆ ಈಗ 4-5 ವರ್ಷದಲ್ಲಿ ಆಯಿತು, ಮತ್ತೆ ಏನಿಲ್ಲ. ಅಂದರೆ ಈಗ ನೋಡಿ, ಈಗಿನ ಜನ್ರೇಷನ್ ಈಗ ಮೀನುಗಾರಿಕೆ ಮಾಡುವುದಾದರೆ ಅವರಿಗೆ ಮುಂದಿನ ಮತ್ತೆ ತಲೆಮಾರು ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಮೀನೇ ಸಂತತಿ ಅನ್ನೋದು ಇರುವುದಿಲ್ಲ, ಗೊತ್ತಾಯ್ತಾ. ಇದರಲ್ಲಿ ನಿಮಗೆ ಭವಿಷ್ಯ ಇಲ್ಲ. ಇದರಲ್ಲಿ ಮತ್ತೆ ನೀವು ಖಂಡಿತ ಉಪವಾಸ ಬೀಳ್ತಾರೆ. ಮತ್ತು ತುಂಬ ಕಷ್ಟ ಆಗ್ತದೆ ಮೀನುಗಾರಿಕೆ. ಅಂದರೆ ಅದಕ್ಕೆ ಅಂದರೆ ಗಾಳ ಅಂದರೆ ನಿಮಗೆ ನೋಡಿ, ಅಂದರೆ ಒಂದಿನ ಮೀನು ಇಲ್ಲಿ ಇರ್ತದೆ, ಇನ್ನೊಂದು ದಿನ ಮತ್ತೆ ಯಾವುದೋ ಒಂದು ಬೇರೆ ಪ್ಲೇಸಲ್ಲಿ ಅಂದರೆ ಅಲ್ಲಿ ಹೋಗಿರ್ತದೆ. ಅಂದರೆ ಅದು ನಮ್ಗೆ ಗೊತ್ತಿಲ್ಲ, ನಮ್ಮ ತಂದೆಯವರಿಗೆಲ್ಲ ಗೊತ್ತುಂಟು. ಅದು ಅವ್ರು ಸಣ್ಣ ವಯಸ್ಸಲ್ಲಿ ಅದ್ರ ಬಗ್ಗೆ ತುಂಬ ತಿಳಿದಿದ್ರಲ್ಲ, ಹಾಗಾಗಿ ಅದ್ರ ಬಗ್ಗೆ ಗೊತ್ತುಂಟು. ಅಂದರೆ ಅದು ಕುಡ್ದಿದ್ದಾರೆ ನಾಳೆ ಯಾವ ಪ್ಲೇಸಲ್ಲಿ ಮೀನು ಇರ್ತಂತ. ಸೊ ನನಗೆ ಅಷ್ಟೇನು ಗೊತ್ತಿಲ್ಲ. ಸೊ ನಮ್ದೇನಿದ್ರೆ ಏಡಿ ಮಾತ್ರ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ನಮ್ಮದು ಅಲ್ಲಿ Instagram ಫಾಲೋವರ್ ಅವರಿಗೆಲ್ಲ ಬ್ಲಾಕ್ ಮಾಡಿ ಬಿಸಾಕಿದ್ದೀನಿ. ಸೊ ಅದು ಕಾರಣ ಏನಂತ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಮ್ ಬ್ಯಾಕ್ ಮಾಡುವ ಖಂಡಿತ ನಿಮ್ಗೆ ತೋರಿಸ್ತೀನಿ. ಏಡಿ ಇಡುವ ಒಂದು ಪ್ಲೇಸನ್ನು ನಿಮಗೆ ತೋರಿಸ್ತಾ ಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ನಿಮಗೆ ಇದು ನಾವೀಗ ಮಾರ್ತೇವೆ. ಸೊ ಇದು 407 ಈಗ ಲೋಡು ಗಾಡಿ ಉಂಟಲ್ಲ, ಅದಕ್ಕೆ 4,000 ರೂಪಾಯಿನ ಉಂಟಂತೆ. ಅದನ್ನು ಮತ್ತೆ ಅದಕ್ಕೆ ಹಾಕಿ ಲೋಡ್ ಮಾಡ್ತಾರೆ. ಸೊ ನೀವೀಗ ನೋಡ್ತಿರ್ಬೋದು, ಇದನ್ನು ಸುಣ್ಣ ಮಾಡ್ತಾರಂತೆ ಫ್ರೆಂಡ್ಸ್. ಇದು ಹೊಸ ಕಂಟೆಂಟ್. ನಾ ಮೊದಲೇ ಹೇಳ್ದಂಗೆ ನಾ ತೋರಿಸುವಂಥ ಕಂಟೆಂಟ್ ನಿಮ್ಗೆ ಬೇರೆ ಯಾರು ನೋಡಿ. ಇದು ಸುಣ್ಣ ಮಾಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅವಾಗ ಕಾಣ್ಲ. ಈಗ ನೀವು ನೋಡ್ತಿರ್ಬೋದು, ಈಗ ಕಾಣ್ಲ. ಇದು ಮತ್ತೆ ಸ್ವಲ್ಪ ಒಂದು 2-3 ವರ್ಷ ಬೀಳ್ತಾ ಈ ಜಾಗದಲ್ಲಿ ಫುಲ್ ಹರಡಿ ಬಿಡ್ತದೆ. ಆಲ್ಮೋಸ್ಟ್ ನೀವೀಗ ನೋಡ್ತಿರ್ಬೋದು ನೋಡಿ, ಇಲ್ಲಿ ನೋಡಿ ಆ ಬೇರಿನ ಗುಂಪು ಫ್ರೆಂಡ್ಸ್. ಈ ಪ್ಲೇಸಲ್ಲಿ ಮಾತ್ರ ತುಂಬ ಹಿಡಿದೆ ಫ್ರೆಂಡ್ಸ್. ನಾನು ತುಂಬ ಇಷ್ಟು ಬೇರಲ್ಲಿ 4-5 ಅಟ್ಟೆ ಇಷ್ಟೇ ಗುಂಪಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಒಳ್ಳೆ ಸಿಗ್ತದೆ ಮಾತ್ರ, ಊಹಿಸ್ಕೊಳ್ಳಿ ಸಾಕ್ದಿಲ್ಲ. ಅಂದರೆ ನನಗೆ ಈಗ ಒಂದು ನೋಡಿ 400-500 ರೂಪಾಯಿ ಆಗಬೇಕಂದ್ರೆ ನೀವೀಗ ನೋಡ್ತಿರ್ಬೋದು, ಅಲ್ಲಿ ದೋಣಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿಂದ ನಾನು ಸೀದಾ ಇಲ್ಲಿ ನಮ್ಮ ಮನೆ ಹತ್ರ 500 ರೂಪಾಯಿ ಮಾಡಿದ್ರೆ ನನಗೇನು ಜಾಸ್ತಿ ದೊಡ್ಡದೇನು ಕಷ್ಟ ಇಲ್ಲ. ಸೊ ಅದೊಂದು ಒಲ್ಲೊಂದು ಬಿದ್ದಿದೆಯಲ್ಲ, ಯಾವುದೊಂದು ಗಿಡ ಏನೋ ಬಿದ್ದಿದೆಯಲ್ಲ, ಕೊಂಬೆ ಬಿಡುತ್ತೆ ಅಷ್ಟೇ. ಒಂದು ಅಟ್ಟೆಗೆ ಅಷ್ಟಿದ್ರೆ ನನಗೆ ಒಂದು 2-3 ಟ್ರಿಪ್ ಮಾಡ್ತೇನೆ ಅಷ್ಟೇ, ಆಗ್ತದೆ ನಂಗೆ. ಹಂಗೇನು ಅದರಲ್ಲಿ ಏನಿಲ್ಲ. ಆದರೆ ದಿನ ಸಿಗೋದಿಲ್ಲ ಫ್ರೆಂಡ್ಸ್, ಅದೇ ಒಂದು ದೊಡ್ಡ ಗೋಳು. ಅಂದರೆ ನಿಮ್ಗೆ ಗೊತ್ತಿರಿದೆ. ಅಂದರೆ ಈಗ ನೋಡಿ, ಇಷ್ಟು ಆಲ್ಮೋಸ್ಟ್ ಈಗ ಮೊಳದಲ್ಲಿ ಕೆಲವೊಂದು ಏಡಿ ಇರ್ತದೆ. ಏಡಿದ್ದು ಈಗ ಸಿಕ್ಕಿದ್ರ ಮೇಲೆ ಮತ್ತೆ ಪುನಃ ಬೇರೆ ಅಲ್ಲಿ ಹೊರಗಡೆಯಿಂದ ಬರಬೇಕಲ್ಲ, ಹಳಿ ಬಾಗಿಲಿಂದ ಸೀದಾ ಒಳಗೆ ಬರಬೇಕಲ್ಲ. ಈಗ ಬಂದಿದ್ದು ಅದು ನಮಗೆ ಸಿಕ್ಕಿದ ಮೇಲೆ ಅದು ಖಾಲಿ ಆಗ್ತದೆ. ಮತ್ತು ನಾವು ಈ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸಿಗೆ ಹೋಗ್ಬೇಕು ಅಷ್ಟೇ, ಸಿಂಪಲ್ ಫ್ರೆಂಡ್ಸ್. ಸೊ
ಆಲ್ಮೋಸ್ಟ್ ನನ್ನ ಫಾಲೋವರ್ಸ್ ಲಿಸ್ಟಲ್ಲಿ ಮೀನುಗಾರರು ಕೆಲವರು ಇದ್ದಾರೆ. ಸೊ ಅವರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತುಂಟು, ನಾನು ಹೊಸದಾಗಿ ಹೇಳಬೇಕಂತಿಲ್ಲ. ಸೊ ಹೊಸ ಹೊಸ ಫಾಲೋವರ್ಸ್ ಬಂದಿದ್ದಾರೆ. ಆಲ್ಮೋಸ್ಟ್ ಈಗ ಕೇರಳದಿಂದ ಕೆಲವು ಫಾಲೋವರ್ಸ್ ಬಂದಿದ್ದಾರೆ. ಸೊ ನನಗೆ ಸ್ವಲ್ಪ ಡೌಟ್, ಅವರಿಗೆ ಕನ್ನಡ ಅರ್ಥ ಬಂದಿದ್ದಾರೆ, ತುಂಬ ಖುಷಿಯ ವಿಚಾರ. ಮತ್ತು ನೋಡಿ ನಮ್ಮದು ಮನೆ ಹತ್ರ ಇರೋ ಒಂದು ಮಾವಿನ ಹಣ್ಣು ತುಂಬ ಆಗಿದೆ. ಓಕೆ ಫ್ರೆಂಡ್ಸ್, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಿರೀನಿ. ಮತ್ತು ನಾನು ಕಮ್ ಬ್ಯಾಕ್ ಖಂಡಿತ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಜ್ವಲ್ ಕಾರಿ ವ್ಲಾಗರ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.